ನಮಸ್ಕಾರ ಸ್ನೇಹಿತರೆ 500 GK ಸರಣಿ ಏನ್ ಮಾಡ್ತಾ ಇದೀವಿ ಅಪ್ಕಮಿಂಗ್ KE ಎಕ್ಸಾಮ್ಸ್ ಗಳಿಗೆ ಮತ್ತೆ KPS ಎಕ್ಸಾಮ್ಸ್ ಗಳಿಗೆ. ಸೊ ಭಾರತ ಮತ್ತು ಕರ್ನಾಟಕದ ಇತಿಹಾಸದ ಪ್ರಶ್ನೆ ತಗೊಂಡು ಅತ್ಯಂತ ಹೆಚ್ಚು ಕರ್ನಾಟಕದ ಇತಿಹಾಸದ ಪ್ರಶ್ನೆಗಳು ಇದರಲ್ಲಿದೆ. 14ನೇ ವಿಡಿಯೋ ಸೀರೀಸ್ ಏನಿದೆ GK ಸೀರೀಸು ನೋಡಿ, ಹೊಸ ಪ್ಲೇ ಲಿಸ್ಟ್ ಇದೆ. GK ಇದು ಪೇಪರ್ 1, ಪೇಪರ್ 2 ಸಪರೇಟ್ ಇದೆ. ಪೇಪರ್ 1 ಓಪನ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಇತಿಹಾಸ ಆಗಿರ್ಬೋದು, ಸಂವಿಧಾನ, ಓಕೆ, ಭೂಗೋಳ, ಪರಿಸರ ವಿಜ್ಞಾನ, ಮೆಂಟಲ್ ಎಬಿಲಿಟಿ ಎಲ್ಲ ಕೂಡ ಸಿಗುತ್ತೆ. ನಮ್ಮ ಹಳೆ ಪ್ಲೇ ಲಿಸ್ಟ್ ಇದೆ, ಅದು ಕೂಡ ತಾವು ರೆಫರ್ ಮಾಡ್ಬೋದು. ಅಲ್ಲಿಗೆ ಹೋದ್ರೆ ನಿಮ್ಗೆ 100+ ವಿಡಿಯೋಸ್ಗಳು GK ಸರಣಿಗಳು ಸಿಗುತ್ತೆ. ಎಲ್ಲ ಲಿಂಕ್ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇನೆ. ಪ್ಲೇ ಲಿಸ್ಟ್ ಸ್ನೇಹಿತರೆ ಚೆಕ್ಔಟ್ ಮಾಡಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಪುನೀತ್ ಫೋರಮ್ ಸರ್ಚ್ ಮಾಡಿ ಸಿಂಬಲ್ ಎಲ್ಲ ಸಿಗುತ್ತೆ, ತಾವು ಜಾಯ್ನ್ ಆಗಿ. ಓಕೆ, ವೆಲ್ಕಮ್, ವೆರಿ ಗುಡ್ ಮಾರ್ನಿಂಗ್, ನಮಸ್ಕಾರ ಸರ್, ವೆರಿ ವೆಲ್ಕಮ್. ಸ್ಟಾರ್ಟ್ ಮಾಡಿ ಹಾಗಾದ್ರೆ ಕ್ಲಾಸ್ನ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದೆ, ಅತ್ಯಂತ ಹೆಚ್ಚು ಕರ್ನಾಟಕದ ಇತಿಹಾಸದಿದೆ. ಅಂಡ್ ಇದು ಒಂಥರ ಮಾಸ್ಟರ್ ಕ್ಲಾಸ್ ತರ ಅನ್ಕೋಬಹುದು. ಯಾಕಂತಂದ್ರೆ ಹೊಂದಿಸಿ ಬರೆಯ ಹೆಚ್ಚಾಗಿ ತಗೊಂಡಿದ್ದೀನಿ. ಮ್ಯಾಚ್ ದ ಫಾಲೋಯಿಂಗ್ ಅಥವಾ ಹೊಂದಿಸಿ ಬರೆಯಿರಿ. ನೋಡಿ, ಒಂದೇ ಕ್ವಶನ್ ಅಲ್ಲಿ ನಿಮಗೆ ತುಂಬಾ 5 ಕ್ವಶನ್ಸ್ಗಳು 4 ಕ್ವಶನ್ಸ್ಗಳು ಆನ್ಸರ್ ಮಾಡುವಷ್ಟು ಇನ್ಫಾರ್ಮೇಶನ್ಸ್ ಒಂದೇ ಕ್ವಶನ್ಸ್ ಅಲ್ಲಿ ಇರುತ್ತೆ. ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಿಂಗಲ್ ಕ್ವಶನ್ಸ್ಗಳು ಬರ್ತವೆ. ನೋಡಿ, ಇಲ್ಲಿ ಏನಿದೆ, ರಾಜಮನೆತನಗಳಿದೆ, ಶಾಸನಗಳಿದೆ. ಏನಿದೆ, ಮೌರ್ಯರು, ಕದಂಬರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹಲ್ಮಿಡಿ, ಐಹೊಳೆ, ಮಸ್ಕಿ, ಹೆಬ್ಬೆಟ್ಟ, ಹೆಲ್ಲೂರ. ಶಾಸನಗಳಿಗೆ ಸಂಬಂಧಪಟ್ಟಂತೆ, ಇನ್ಸ್ಕ್ರಿಪ್ಷನ್ಗೆ ಸಂಬಂಧಪಟ್ಟಂತೆ. ಓಕೆ, ನಿಮಗೆ ಇದನ್ನ ಬೇಕಾದ್ರೆ ಯಾರ ಕಾಲದ್ದು ಅಂತ ಕೂಡ ಕೇಳಬಹುದು, ಅದು ಕೂಡ ಕೇಳಬಹುದು ನಿಮ್ಗೆ. ಓಕೆ, ಹೇಳ್ತೀರಾ? ನೋಡಿ, ಮಸ್ಕಿ ನೀವು ಕೇಳ್ತಾನೆ ಇರ್ತೀರಲ್ವಾ, ಅಶೋಕನ ಶಾಸನ ಮಸ್ಕಿ, ಅಶೋಕನ ದೇವನಾಂಪಿಯ ಅಶೋಕ ಅಂತಿತ್ತು. ಅದರಿಂದ ಗೊತ್ತಾಯ್ತು ದೇವನಾಂಪಿಯ ಅಂತಕ್ಕಂಥದ್ದು ಅಶೋಕನಿಗೆ ಅಂತ. ಮಸ್ಕಿ ಅಶೋಕ ಅಂದ ತಕ್ಷಣ ಯಾವ ರಾಜ ವಂಶಸ್ಥ ಆಗ್ತಾನೆ? ಮೌರ್ಯ. ನೋಡಿದ್ರ, ನಿಮಗೆ ಹೊಂದಿಸಿ ಬರಲಿ ಇನ್ಸ್ಕ್ರಿಪ್ಷನ್ ಬದಲು ರಾಜನ ಹೆಸರು ಕೂಡ ಕೇಳಬಹುದು. ಇನ್ನು ಹಲ್ಮಿಡಿ ಅಂತ ನಿಮ್ಗೆ ಗೊತ್ತು, ಕನ್ನಡದ ಮೊಟ್ಟ ಮೊದಲ ನಾವು ಶಾಸನ ಅಂತೆಲ್ಲ ಕರಿತಾ ಇರ್ತೀವಲ್ಲ. ಸೊ ಇದ್ಯಾವುದು ಆ ಹಲ್ಮಿಡಿಯಲ್ಲಿ ಸಿಕ್ಕಿದೆ? ಯಾರ್ದು? ಕದಂಬ. ಯಾ ರಾಜಂದು? ಕಾಕುತ್ಸ ವರ್ಮ. ಕಾಕುತ್ಸ ವರ್ಮ. ನನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಚಾಲುಕ್ಯ, ಬಾದಾಮಿ ಚಾಲುಕ್ಯ ಅಂತಾನೆ ಕರಿತೀವಿ. ಬಾದಾಮಿ, ಐಹೊಳೆ ಅಲ್ವಾ ಸರ್? ಸೊ ಎಲ್ಲಿ ಬರುತ್ತೆ ಇದು? ಸೊ ಇಲ್ಲಿಗೆ ಹೇಗೆ 3 ಇರೋದು ಇಲ್ಲಿ ಮತ್ತೆ ಇಲ್ಲಿ ಅಲ್ವಾ ಸರ್? ಸೊ ಹಾಗಾದ್ರೆ ಆಪ್ಷನ್ ದಿಸ್ ಒನ್ ಅಂಡ್ ದಿಸ್ ಒನ್ ಇಸ್ ರಾಂಗ್. ಎಗೆ 1, ಬಿಗೆ 1 ಇರೋದು ಆಪ್ಷನ್ ಇಲ್ಲಿ ಮಾತ್ರ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ರಾಷ್ಟ್ರಕೂಟರು, ಎಲ್ಲೋರ. ಸಿ, ಇಲ್ಲಿ ನಾನು ತೋರಿಸ್ತಾ ಹೋಗ್ತೇನೆ. ಹಲ್ಮಿಡಿ ಶಾಸನ ಹಳೆಯಾದ ಪೂರ್ಣ ಉದ್ದದ ಕನ್ನಡ ಶಾಸನ. ರಾಜ ಕಕೋತ್ಸನ ವರ್ಮನ ಸಂಬಂಧದ ಹೊಂದಿದೆ ಇರತಕ್ಕಂಥದ್ದು. ಈಗ ಅದು ಬೆಂಗಳೂರಿನ ಸರ್ಕಾರಿ ವಸ್ತು ಸಂಗ್ರಹದಲ್ಲಿದೆ. ಐಹೊಳೆ ಶಾಸನ ವೆರಿ ಇಂಪಾರ್ಟೆಂಟ್. ಸ್ತುತಿಗೀತೆ ಅಥವಾ ಐಹೊಳೆಯ ಮೇಕುತಿ ಜೈನ ದೇವಾಲಯದಲ್ಲಿದೆ. ಇದು ಕವಿ ರವಿಕೀರ್ತಿ ರಚಿಸಿದ್ದು. ಇದು ಉತ್ತರ ರಾಜ ಹರ್ಷವರ್ಧನ ಮೇಲೆ ವಿಜಯ ಸಾಧಿಸುತ್ತಿರ್ತಕ್ಕಂಥ ಬಾದಾಮಿ ಚಾಲುಕ್ಯ ರಾಜ ಪುಲಕೇಶಿ 2ರ ಸಾಧನೆ ನಾವು ಇಲ್ಲಿ ನೋಡಬಹುದು. ಬಾದಾಮಿಯ ಬಂಡೆ ಶಾಸನ ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್. ಓಕೆ, ಇದು ಕೂಡ ಚಾಲುಕ್ಯ ವಂಶದ ಮೊದಲ ಸ್ವತಂತ್ರ ರಾಜ ಪುಲಕೇಶಿ 1ರಿಂದ ರಾಜನ ವಾತಾಪಿ ಸ್ಥಾಪನೆ ಸ್ಮರಿಸುತ್ತೆ. ಇದರಲ್ಲಿ ಸಂಸ್ಕೃತದಲ್ಲಿರ್ತಕ್ಕಂಥ ಶಾಸನ, ಹಳೆಯ ಕನ್ನಡ ಲಿಪಿಯಲ್ಲಿರುವ ಸಂಸ್ಕೃತ ಶಾಸನ ಇದು. ತಾಳಗುಂದ ಸ್ತಂಭ ಶಾಸನ. ನೋಡಿ, ಒಂದಷ್ಟು ಇಂಪಾರ್ಟೆಂಟ್ ಶಾಸನಗಳು ಕೊಡ್ತಾ ಇದೀನಿ. ಇದು ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್ ಸ್ನೇಹಿತರೆ, ನೋಡ್ಕೊಳ್ಳಿ. ಓಕೆ, ಈ ಶಾಸನ ಕೂಡ ಸಂಸ್ಕೃತ ಶಾಸನದ ಕದಂಬರ ವಂಶಾವಳಿ ಮತ್ತು ಆರಂಭಿಕ ಇತಿಹಾಸದ ಬಗ್ಗೆ ಹೇಳ್ತಕ್ಕಂಥದ್ದು. ಮಯೂರ ಶರ್ಮನ್ ಅಂತ ವ್ಯಕ್ತಿಯನ್ನು ಉಲ್ಲೇಖಿಸುತ್ತೆ. ಮಸ್ಕಿ ಬಗ್ಗೆ ನಿಮಗೆ ಗೊತ್ತೇ ಇರೋ, ಅದ್ರ ಬಗ್ಗೆ ಹೇಳೋ ನಿಜತೆ ಇಲ್ಲ. ಇನ್ನು ಬೇಗೂರು ಶಾಸನ ಆಗಿರ್ಬೋದು, ಶ್ರೀರಂಗಂ ತಾಮ್ರ ಫಲಕ. ಇದು ವಿಜಯನಗರ ರಾಜ ಹಕ್ಕಬುಕ್ಕ ಒಂದು ಹೊರಡಿಸಿರತಕ್ಕಂಥ ತಾಮ್ರ ಫಲಕಗಳು ನಾವು ನೋಡಬಹುದು ಇಲ್ಲಿ. ಹೊಯ್ಸಳರ ಶಾಸನಗಳು, ಹೊಯ್ಸಳ ರಾಜವಂಶದ ಶಾಸನಗಳು. ಹಾಗಾಗಿ ನಾವು ನೋಡ್ತಾ ಇರ್ತೇವೆ ಇದನ್ನ ದೇವರದ ಗೋಡೆ ಮೇಲೆ, ಕಂಬಗಳ ಮೇಲೆ. ಓಕೆ, ಸೊ ಇದೆಲ್ಲ ನೋಡ್ಕೊಳ್ಳಿ. ಯಾಕೆ ಇದನ್ನ ತಗೊಂಡೆ? ಸಿ, ಒಂದು ಕರೆಂಟ್ ಅಫೇರ್ ಇತ್ತು. ಏನಕ್ಕೆ ನೋಡಿ, ನಿಮ್ಗೆ ಕರೆಂಟ್ ಅಫೇರ್ ಇದ್ದಾಗ ಕರೆಂಟ್ ಅಫೇರ್ ಕೇಳ, ಈ ತರ ನಿಮಗೆ ಇದನ್ನು ಕೇಳಬಹುದು, ಸ್ಟ್ಯಾಟಿಕ್ ಮೋಷನ್ ಅಥವಾ ಕರೆಂಟ್ ಅಫೇರ್ ಇಲ್ಲಿ ಏನಿತ್ತು ಅಂತಂದ್ರೆ, ನಮಗೆ ಬಸದಿ ಆಫ್ ಕಾರ್ಕಳ ತಾಲೂಕು, ಅಬ್ಬನ ಬೆಟ್ಟು ಬಸದಿ, ಓಕೆ, ಉಡುಪಿ ಡಿಸ್ಟಿಕ್ 30 ಇನ್ಸ್ಕ್ರಿಪ್ಷನ್ಸ್ಗಳು ಸಿಕ್ಕಿವೆ. ಅದರಲ್ಲಿ 29 ಕನ್ನಡ ಸ್ಕ್ರಿಪ್ಟ್ ಇರ್ತಕ್ಕಂಥದ್ದು ಶಾಸನಗಳು. 30 ಶಾಸನದಲ್ಲಿ 29 ಕನ್ನಡ ಶಾಸನ, 1 ನಗಾರಿ ಶಾಸನ. ಓಕೆ, ಒಟ್ಟು 30, 29 + 1. ಇದು ಬರೀ ತೀರ್ಥಂಕರ ನೇಮ್ ಇರ್ತಕ್ಕಂಥದ್ದು. ಈ ತರದ್ದು 24 ತೀರ್ಥಂಕರ ನೇಮು. ಸಾಳ್ವ ಭೈರವ ರಸ, ಭೈರಾ ರಸ ಅಂತಕ್ಕಂಥ ರಾಜನ ವೈಫ್
ಲಕ್ಷ್ಮಮ್ಮ ದೇವಿ ರೆಕಾರ್ಡೆಡ್ 24 ತೀರ್ಥಂಕರ, 24 ತೀರ್ಥಂಕರ ಅವ್ರನ್ನ ಮಾಡಿರ್ತಕ್ಕಂಥದ್ದು. ಈ ಸಾಳುವ ಅಥವಾ ಎರಡನೇ ಭೈರರಸ ಅಂತಕ್ಕಂಥ ಒಬ್ಬ ರಾಜ ಏನಿದ್ದ, ಅವನು ಜೈನ್ ಡೈನೆಸ್ಟಿ, ಜೈನ ಒಂದು ರಾಜಮನೆತಕ್ಕೆ ಸೇರಿದ 14ನೇ ಸೆಂಚುರಿ ಕಳಸ ಕಾರ್ಕಳದಲ್ಲಿ ಆಳ್ತಿರ್ತಕ್ಕಂಥ ಆ ಸಮಯದ ಒಂದು ಶಾಸನ ಸಿಕ್ಕಿರೋದು. ನೋಡಿ, ಈ ತರ ನಿಮಗೆ ಸಿಕ್ಕಿದಾಗ ನಿಮ್ಗೆ ಇದ್ರ ಬಗ್ಗೆ ಕರೆಂಟ್ ಅಫೇರ್ ಬರುತ್ತೆ. ಶಾಸನ ಅಂದ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟ್ ಶಾಸನಗಳಲ್ಲಿ ನಾನು ಕೊಟ್ಟಿದ್ದೀನಿ, ಇದ್ರ ಬಗ್ಗೆ ಕೇಳ್ಬೋದು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಸೊ ಕರೆಂಟ್ ಅಫೇರ್ ಕೂಡ ಇಲ್ಲಿ ನಾನು ನಿಮಗೆ ಕವರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಅಗೇನ್ ನೋಡಿ, ನಾನು ಅವಾಗಲೇ ಹೇಳಿದೆ, ದಿಸ್ ಆರ್ ಆಲ್ ಮಾಸ್ಟರ್ ಪೀಸ್ ಅಥವಾ ಮಾಸ್ಟರ್ ಕ್ವಶನ್ಸ್ಗಳು. ಯಾಕಂದ್ರೆ ಒಂದೇ ಕ್ವಶನ್ಸ್ ನಾಲ್ಕು ಒಂದು ದಿವಸ ಬರೆಯಿರಿ, ಈ ತರದ್ದು ಹೆಚ್ಚಾಗಿ ಬರ್ತವೆ ಒಂದೊಂದ್ಸಲ ಎಕ್ಸಾಮ್ಗಳಲ್ಲಿ. ಇಲ್ಲಿ ರಾಜಮನೆತನ ಮತ್ತು ರಾಜಲಾಂಛನಗಳನ್ನ ಕೇಳಿರ್ತಕ್ಕಂಥದ್ದು ಏನಿದೆ ಇಲ್ಲಿ, ಅವನೇ ಒಂದಿಸಿ ಬರೆಯಲಿ ಕೊಟ್ಟಿದ್ದಾನೆ. ಎಷ್ಟು ಜೋಡಿಗಳು ಸರಿಯಾಗಿ ಕೆಳಗಿನ ಯಾವ ಅವನೇ ಕೊಟ್ಬಿಟ್ಟಿದ್ದಾನೆ ನೋಡಿ. 2 ಜೋಡಿಗಳು ಸರಿಯಾಗಿದೆ, ಅದು ಯಾವುದು ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. 2 ಜೋಡಿ ಯಾವುದು? ಈ ಗಂಗರು ಮದಗಜ ಅಂತಿದೆ, ಹೊಯ್ಸಳ ಗಂಡ ಬೇರುಂಡ ಅಂತಿದೆ, ವಿಜಯನಗರ ವರಾಹ ಅಂತಿದೆ, ಮೈಸೂರು ಒಡೆಯರು ಹುಲಿಯಂಗ ಹೋರಾಡ್ತಿರೋ ವೀರರ ಚಿತ್ರ. ಹೇಳ್ತೀರಾ ನೋಡಿ, ಇದು ಉಲ್ಟಾ ಕೊಟ್ಟಿದ್ದಾನೆ. ಹೊಯ್ಸಳರು ಆಗಿರ್ಬೋದು, ಮೈಸೂರು ಒಡೆಯರು ಉಲ್ಟಾ ಕೊಟ್ಟಿದ್ದಾನೆ. ಇದೇನಾಗ್ಬೇಕಾಯ್ತು, ಇಲ್ಲಿ ಬರಬೇಕಾಯ್ತು ಗಂಡ ಬೇರಣ್ಣ. ಹೊಯ್ಸಳರು ಬಂದು ಹುಲಿಯ ಒಂದೇ ಓಡಾಡ್ತಿರುವ ಇದನ್ನ ಚಿತ್ರ ಆಗಿರಬೇಕಾಯ್ತು. ಸೊ ಇದೆರಡು ತಪ್ಪು. ಸೊ ಗಂಗರು ಮದಗಜ, ವಿಜಯನಗರ ವರಹ. ಸೊ ಹಾಗಾದ್ರೆ ಎ ಮತ್ತೆ ಸಿ ಇಸ್ ದ ರೈಟ್ ಆನ್ಸರ್. ಎ ಸಿ ಇಸ್ ದ ರೈಟ್ ಆನ್ಸರ್. ಅಂಡ್ ನಾನು ಇಲ್ಲಿ ನಿಮ್ಗೆ ಇದನ್ನೇ ಕೇಳಬೇಕು ಅಂತಿಲ್ಲ ಸ್ನೇಹಿತರೆ. ಈಗ ಒನ್ಸ್ ಅಗೇನ್ ನಿಮ್ಗೆ ಚೋಳರದು ಯಾವುದು ಕೇಳಬಹುದು. ಓಕೆ, ಚೋಳ. ಈಗ ನಾನೇ ಕೇಳ್ತೀನಿ, ಚೋಳ ಆಗಿರ್ಬೋದು, ಚೇರ ಆಗಿರ್ಬೋದು, ಇದು ಕರ್ನಾಟಕದ ಆಯ್ತಲ್ವಾ, ಕರ್ನಾಟಕ ಅಥವಾ ದಕ್ಷಿಣ ಭಾರತ. ನೀವು ಮೌರ್ಯರ್ದು ಯಾವ್ದು ಕೇಳ್ಬೋದು, ಹೇಳಿ ನೋಡೋಣ. ಮೌರ್ಯ, ಗುಪ್ತ, ಯಾವ್ದು ಹೇಳಿ ನೋಡೋಣ, ಹೇಳ್ತೀರಾ? ಎಸ್. ಓಕೆ, ಈಗ ಇದನ್ನ ಇನ್ನೊಂದ್ ತರನು ಕೇಳ್ಬೋದು. ಈ ಕ್ವಶನ್ ನಿಮಗೆ ಇನ್ನೊಂದ್ ತರ ಕೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಗಂಗಾ, ಹೊಯ್ಸಳ, ವಿಜಯನಗರ, ಮೈಸೂರು, ಈ 4ರಲ್ಲಿ ಯಾರು ಫಸ್ಟ್ ಬಂದಿದ್ದು, ಯಾರು ಸೆಕೆಂಡ್ ರಾಜಮನೆತನ, ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಬಹುದು. ಎ ಬಿ ಸಿ ಡಿನ ಅಥವಾ ಬಿ ಸಿ ಎ ಡಿನ ಅಥವಾ ಡಿ ಸಿ ಬಿ ಎನ, ಈ ತರ. ಸೊ ಯಾರು ಫಸ್ಟ್ ಯಾರು ಸೆಕೆಂಡ್ ಹೇಳಿ ನೋಡಿ, ಕಮೆಂಟ್ ಮಾಡಿ. ಎಸ್, ಹೇಳ್ತೀರಾ? ಯಾರು ಫಸ್ಟ್ ಇದ್ರಲ್ಲಿ? ಗಂಗಾ ಫಸ್ಟ್ ಅಲ್ವಾ ಸರ್? ಆಮೇಲೆ ಹೊಯ್ಸಳ ಸೆಕೆಂಡ್, ಆಮೇಲೆ ವಿಜಯನಗರ, ಆಮೇಲೆ ಒಡೆಯರ್. ಕರೆಕ್ಟ್ ಆಗಿದೆ. ಓಕೆ, ನಾನು ಈಗ ಒಂದಷ್ಟು ಕೊಡ್ತೀನಿ ನಿಮಗೆ. ಮೌರ್ಯರ್ದು ಲಯನ್ ಕ್ಯಾಪಿಟಲ್. ಓಕೆ, ಗರುಡ ಈಗಲ್, ಗುಪ್ತ, ಪಲ್ಲವ ಬಂದು ಲಯನ್, ಅಂಡ್ ಮುಘಲ್ ಎಂಪರ್ ಲಯನ್ ಅಂಡ್ ಸನ್ ಮೋಟಿಫ್. ಓಕೆ, ಲಯನ್ ಮತ್ತೆ ಸನ್ ಇರ್ತಕ್ಕಂಥದ್ದು. ಒಡೆಯರ್ ಆಫ್ ಮೈಸೂರು ಗರುಡ ಗಂಡ ಬೇರುಂಡ. ಓಕೆ, ಚಾಲುಕ್ಯಾಸ್ ವರಹ ಭೋರ್ ಸನ್. ಅಂಡ್ ಹೊಯ್ಸಳ ದ ಸಾಲ ಕಿಲ್ಲಿಂಗ್ ಅಂದ್ರೆ ಸಳ, ಕಿಲ್ಲಿಂಗ್ ಟೈಗರ್, ವೀರ ಒಂದು ಟೈಗರ್ನ ಸಾಯಿಸಿರ್ತಕ್ಕಂಥದ್ದು, ವಿರುದ್ಧ ಹೋರಾಡ್ತಾ ಇರ್ತಕ್ಕಂಥದ್ದು. ಕದಂಬ ಲಯನ್, ವಿಜಯನಗರ ವರಹ ಒನ್ಸ್ ಅಗೇನ್, ಅಂಡ್ ಚೇರ ಬೌ ಅಂಡ್ ಆರೋ ಅಂದ್ರೆ ಬಿಲ್ಲು ಬಾಣ ಇರತಕ್ಕಂಥದ್ದು. ಪಾಂಡ್ಯ ಫಿಶ್, ಟ್ವಿನ್ ಫಿಶ್, 2 ಫಿಶ್ ಇರತಕ್ಕಂಥದ್ದು. ಸೊ ಇವೆಲ್ಲ ದಯವಿಟ್ಟು ನೋಡ್ಕೊಳ್ಳಿ. ಓಕೆ, ಗರುಡ ರಾಷ್ಟ್ರಕೂಟದ್ದು, ಈಗಲ್ ಗರುಡ. ಓಕೆ, ಇನ್ನು ಇದು ಬಿಟ್ರೆ ನಾನು ನಿಮಗೆ ಹೇಳಿದೆ ಇದನ್ನ. ಸೊ ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕರ್ನಾಟಕದ ಮನೆತನಗಳು. ಸೊ ನಾವು ನೋಡ್ತಾ ಬಂದ್ರೆ ಶಾತವಾಹನರ ನಂತರ, ಶತವಾಹನರ ಫಸ್ಟ್, ಆಮೇಲೆ ಕದಂಬ ಬರ್ತಾರೆ, ಆಮೇಲೆ ಗಂಗಾ ಆಫ್ ತಲಕಾಡು, ಆಮೇಲೆ ಚಾಲುಕ್ಯ ಬಾದಾಮಿ, ಆಮೇಲೆ ರಾಷ್ಟ್ರಕೂಟರು, ಆಮೇಲೆ ಕಲ್ಯಾಣಿ ಚಾಲುಕ್ಯರು ಬರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಇವ್ರದ್ದು. ಇವರಿಬ್ರು ಕನ್ಫ್ಯೂಸ್ ಆಗ್ತಿರೋ ಒಂದೊಂದ್ಸಲ. ಓಕೆ, ಆಮೇಲೆ ಹೊಯ್ಸಳರು ಬರ್ತಾರೆ, ಅಥವಾ ಯಾದವಾಸ್ ಆಫ್ ದೇವಗಿರಿ ಅಂತೀವಿ ಅಥವಾ ಹೊಯ್ಸಳ ಅಂತ ಕರಿತೀವಲ್ಲ. ಅದಾದ್ಮೇಲೆ ವಿಜಯನಗರ ಬರ್ತಕ್ಕಂಥದ್ದು, ಆಮೇಲೆ ಬಹಮನಿ, ಆಮೇಲೆ ನೋಡಿ ಬಹಮನಿ ಸುಲ್ತಾನ್, ಆಮೇಲೆ ಬಿಜಾಪುರ ಸುಲ್ತಾನ್, ಆಮೇಲೆ ನಾಯಕಾಸ್ ಆಫ್ ಕೆಳದಿ. ಓಕೆ, ಆಮೇಲೆ ನಿಮಗೆ ಒಡೆಯರ್ಸ್ ಆಫ್ ಮೈಸೂರು, ಹೈದರಾಲಿ ಟಿಪ್ಪು ಸುಲ್ತಾನ್, ಪುನಃ ವಾಪಸ್ಸು ಮೈಸೂರು ಒಡೆಯರ್ ಬರ್ತಾರೆ, ಆಮೇಲೆ ಬ್ರಿಟಿಷ್, ಆಮೇಲೆ ಒಡೆಯರ್ ಆಫ್ ಮೈಸೂರು ಪುನಃ ಬರ್ತಾರೆ. ಓಕೆ, ಸೊ ಇದನ್ನ ನೋಡ್ಕೊಳ್ಳಿ, ಒಂದು ಪೀರಿಯಡ್ ಯಾರಾದ್ಮೇಲೆ ಯಾರು ಅಂತ. ಇಸ್ವಿ ಬೇಕಾಗಿಲ್ಲ, ಜಸ್ಟ್ ನೆನ್ಪಿಟ್ಕೊಳ್ಳಿ ಸಾಕು. ನೆಕ್ಸ್ಟ್ ಬರ್ತೀನಿ. ಈ ಕೆಳಕಂಡಗಳ ಹೇಳಿಕೆಯನ್ನು ಪರಿಗಣಿಸಬೇಕು. ಇದರಲ್ಲಿ ಚಾವುಂಡರಾಯ ಗಂಗಾ ಅರಸನಾದ 2ನೇ ಮಾರಸಿಂಹ ಮತ್ತು 4ನೇ ರಾಚಮಲ್ಲರ ಪ್ರಸಿದ್ಧ ನಾಯಕನಾಗಿದ್ದನು. ಚಾವುಂಡರಾಯ ಪ್ರಸಿದ್ಧ ವಿದ್ವಾಂಸನಾಗಿದ್ದನು. ಚರಿತ್ರ ಸಾರ ಎಂಬ ಸಂಸ್ಕೃತ ಗ್ರಂಥವನ್ನು ಬರೆದಿದ್ದಾನೆ. ನೀಡುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯಿಸಿ. ಚಾವುಂಡರಾಯ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾವ ರಾಜವಂಶಸ್ಥ ಹೇಳಿ ನೋಡೋಣ, ಯಾವ ಮನೆತನಕ್ಕೆ ಸೇರಿದನು, ಯಾವ ಡೈನೆಸ್ಟಿ, ಯಾವ ಮನೆತನ? ಚಾವುಂಡರಾಯ ಅಥವಾ 4ನೇ ರಾಚಮಲ್ಲ ಪ್ರಸಿದ್ಧ ದಂಡನಾಯಕನಾಗಿದ್ದ ಯಾರು? ಚಾವುಂಡರಾಯ. 4ನೇ ರಾಚಮಲ್ಲ ಯಾರು ಹೇಳ್ತೀರಾ?
ಎಸ್, ದಿಸ್ ಈಸ್ ಆಲ್ಸೋ ಕರೆಕ್ಟ್, ದಿಸ್ ಈಸ್ ಆಲ್ಸೋ ಕರೆಕ್ಟ್. ಎ ಅಂಡ್ ಬಿ ಎರಡು ಕೂಡ ಸರಿ. ಇಲ್ಲಿ ಹೇಳಿ ಫಟಾಫಟ ಅಂತೇಳಿ ಸ್ನೇಹಿತರೆ. 4ನೇ ರಾಚಮಲ್ಲ, ಗಂಗರ ಕೊನೆಯ ಪ್ರಸಿದ್ಧ ಅರಸ. ಇವನ ಪ್ರಸಿದ್ಧ ಮತ್ತು ದಂಡನಾಯಕ ಚಾವುಂಡರಾಯ. ಇವನು ಚಾವುಂಡರಾಯ ಕನ್ನಡದಲ್ಲಿ ಚಾವುಂಡಪುರ ರಾಯ ಪುರಾಣ ಕನ್ನಡ ಮತ್ತು ತ್ರಿವಷ್ಟಿ ಲಕ್ಷಣ ಮಹಾಪುರಾಣವನ್ನು ಬರೆದಿದ್ದಾನೆ. ಸಂಸ್ಕೃತದಲ್ಲಿ ಚರಿತ್ರ ಸಾರವನ್ನು ಬರೆದಿದೆ. ಸಂಸ್ಕೃತ ಕೇಳಬಹುದು ಎಕ್ಸಾಮ್ ಅಲ್ಲಿ. ನೋಡಿ, ಇದನ್ನ ಬೇಕಾದ್ರೆ ನಿಮ್ಗೆ ಇದೇ ಕ್ವಶನ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ, ಚರಿತ್ರ ಸಾರ ಅಂತ ಎಂಬ ಸಂಸ್ಕೃತ ಗ್ರಂಥ ಬರೆದಿದ್ದಾನೆ. ಚರಿತ್ರ ಸಾರ ಗ್ರಂಥ ಬರೆದಿದ್ದು ಯಾರು, ಅಥವಾ ಇದು ಯಾವ ಭಾಷೆಯಲ್ಲಿ ಇದೆ ಅಂತ ಕೂಡ ಕೇಳಬಹುದು ಎಕ್ಸಾಮ್ ಅಲ್ಲಿ. ಓಕೆ, ದಯವಿಟ್ಟು ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್, 6ನೇ ವಿಕ್ರಮಾದಿತ್ಯನ ಪ್ರಸಿದ್ಧ ದಂಡನಾಯಕನಾದ ಮಹಾದೇವ ಎಂಬುವನಿಂದ ಇಟಗಿಯ ಮಹಾದೇವ ದೇವಾಲಯ ನಿರ್ಮಿಸಲ್ಪಟ್ಟಿದೆ. ಶಾಸನಗಳ ಮಹಾದೇವ ದೇವಾಲಯವನ್ನು ದೇವಾಲಯ ಚಕ್ರವರ್ತಿಯನ್ನು ವರ್ಣಿಸಿದೆ. ಇದನ್ನೇ ಸಪರೇಟ್ ಆಗಿ ಒಂದು ಕ್ವಶನ್ ಕೇಳಿದ ಅನ್ಕೋತೀನಿ. ಓಕೆ, ಕೇಳಿದ ಸಪರೇಟ್ ಆಗಿ 2 ಆಪ್ಷನ್ಸ್ ಇದೆ. ಒನ್ಸ್ ಅಗೇನ್ ಇಲ್ಲಿ ಏನಾಗುತ್ತೆ, 6ನೇ ವಿಕ್ರಮಾದಿತ್ಯ ಎಲ್ಲಿ ಬರ್ತಾನೆ, ಯಾವ ರಾಜವನ್ನ ಎತ್ತನಕ್ಕೆ ಬರ್ತಾನೆ, ಅದು ಗೊತ್ತಿರಬೇಕು. ಹೇಳಿ ನೋಡೋಣ, ಹೇಳ್ತೀರಾ? ಎಸ್, ಇವನಿಗೆ ಸಂಬಂಧಪಟ್ಟಂತೆ ತುಂಬಾ ಇದೆ. ಇದು ನಾನು ನಿಮಗೆ ಅದಕ್ಕೆ ನಾನು ಇಲ್ಲಿ ಹೇಳಬೇಕಾದ್ರೆ ಇದನ್ನ ಸ್ನೇಹಿತರೆ ಹೇಳಿದ್ದು ವೆರಿ ಇಂಪಾರ್ಟೆಂಟ್ ಅಂತ. ಯಾರು ಬರ್ತಾರೆ ಹೇಳಿ? ಯಾರು ಬರ್ತಾರೆ ಹೇಳಿ? ಇವನ ಹೆಸರು ಶಕೆ ಕೂಡ ಆಗುತ್ತೆ ನೋಡಿ. ಇಲ್ಲಿ ಕೇಳಿದ ಎಕ್ಸಾಂಪಲ್ ಇದು. ಕಲ್ಯಾಣ ಚಾಲುಕ್ಯರ ಅತ್ಯಂತ ಜನಪ್ರಿಯ ದೊರೆಯಾದ ತನ್ನ ಹೆಸರಿನಲ್ಲಿ ಶಕೆನ ಆರಂಭಿಸಿದವರು ಯಾರು? ನೋಡ್ದಾ, ನಾನು ಅದನ್ನ ಹೇಳ್ತಿರೋ. ಕಲ್ಯಾಣ ಚಾಲುಕ್ಯರ ದೊರೆ ಇವನು ಯಾರು ಸರ್? ಕಲ್ಯಾಣ ಚಾಲುಕ್ಯರಲ್ಲೂ ಬರ್ತಕ್ಕಂಥದ್ದು. ಇವನ ಹೆಸರಲ್ಲಿ ವಿಕ್ರಮ ಶಕೆ. ಕೇಳಿದ್ದ ಎಕ್ಸಾಮ್ ಅಲ್ಲಿ ಅದನ್ನೇ ಹೇಳಿದ ನಾನು. ವಿಕ್ರಮ ಶಕೆ ಯಾರು? 1ನೇ ವಿಕ್ರಮಾದಿತ್ಯ, 2ನೇ, 5ನೇ, ಯಾವುದು 6ನೇಯ? ಇದು ಯಾವುದು ಸರ್? 6ನೇ ವಿಕ್ರಮಾದಿತ್ಯ ಇಸ್ ದ ರೈಟ್ ಆನ್ಸರ್. ನೋಡಿದ್ರ, KPS ಅಲ್ಲಿ ಬಂದಿತ್ತು ಅನ್ಕೋತೀನಿ ಈ ಕ್ವಶನ್. ಓಕೆ, ಸೊ 2 ಆಪ್ಷನ್ ಕರೆಕ್ಟ್ ಇಲ್ಲಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಎಸ್ ಸರ್. ಇವ್ರ ಬಗ್ಗೆ, ಕಲ್ಯಾಣ ಚಾಲುಕ್ಯರ ಬಗ್ಗೆ ನೋಡೋದಾದ್ರೆ ನೋಡಿ, ಇವ್ರ ಬಗ್ಗೆ ಒಂದಷ್ಟು ಕಾಯಿನ್ಗಳು ಕೂಡ ಗೊತ್ತಿರಬೇಕು. ಒಂದಷ್ಟು ಇಂಪಾರ್ಟೆಂಟ್ ಹೇಳ್ತೀನಿ ನಾನು ನಿಮ್ಗೆ. ರಾಜಧಾನಿ ಕಲ್ಯಾಣಿ, ಮೂಲ ಪುರುಷ 2ನೇ ತಲ್ಲಪ್ಪ, ಗದ್ಯಾಣ, ಕಳಂಜ, ಕಾಸು ಮಂಜರಿ, ಅಕ್ಕ, ಇದು ಅವರ ಒಂದು ನಾಣ್ಯಗಳು. ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇಂಪಾರ್ಟೆಂಟ್ ಅರಸರು ಯಾರು ಅವ್ರ ಕಾಲದಲ್ಲಿ? ಇರುವ ಬೆಡಂಗ ಸತ್ಯಾಶ್ರಯ, 1ನೇ ಸೋಮೇಶ್ವರ, 2ನೇ ಸೋಮೇಶ್ವರ, 6ನೇ ವಿಕ್ರಮಾದಿತ್ಯ, 3ನೇ ಸೋಮೇಶ್ವರ. ಇವರು ಪ್ರಮುಖ ಕವಿಗಳು. ಇವರು ಆಸ್ಥಾನದಲ್ಲಿದ್ದಾರು ರನ್ನ, ನಾಗಚಂದ್ರ, ದುರ್ಗಸಿಂಹ. ಅರ್ಥ ಆಗ್ತಿದೆಯಲ್ಲ? ಓಕೆ, ಇನ್ನು ಇದರಲ್ಲಿ ಪ್ರಮುಖವಾಗಿ ನೋಡಿದ್ರೆ ಚಾಲುಕ್ಯ ವಿಕ್ರಮ ಶಕೆ ಎಂಬ ಹೊಸ ಶಕೆ ಸ್ಥಾಪನೆ ಮಾಡುತ್ತಿರ್ತಕ್ಕಂಥದ್ದು. ಮತ್ತೆ ಬಳ್ಳಿಗಾವೆಯಲ್ಲಿ ಈತನ ಪ್ರಸಿದ್ಧ ವಿದ್ಯಾಕೇಂದ್ರ ಇದು. ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ ಇದನ್ನು ಕೂಡ. ವಿಕ್ರಮಪುರ ಎಂಬ ನಗರ ನಿರ್ಮಿಸ್ತಾನೆ. 6ನೇ ವಿಕ್ರಮಾದಿತ್ಯನ ಬಗ್ಗೆ ಹೇಳ್ತಾನೆ. ವೆರಿ ಇಂಪಾರ್ಟೆಂಟ್, ಪ್ರಸಿದ್ಧ ದೊರೆ ಇವನೊಬ್ಬ. ಸೊ ಹಾಗಾಗಿ ಕಲ್ಯಾಣ ಚಾಲುಕ್ಯರಲ್ಲಿ ಇಟಗಿಯ ಮಹಾದೇವ ದೇವಾಲಯ, ಇದರ ನಿರ್ಮಾತೃ ಈತನ ದಂಡನಾಯಕ ಮಹಾದೇವ ದಂಡಾಧೀಶ. ಓಕೆ, ಇವರ ಕಾಲದಲ್ಲಿ ಮಂತ್ರಿಗಳ ವಿಧಗಳನ್ನ ಏನಂತ ಕರಿತಾ ಇದ್ವಿ ನೋಡಿ. ವೆರಿ ಪ್ರಧಾನ ಅಥವಾ ಪ್ರಧಾನ ಮಂತ್ರಿಗೆ ಇರುತ್ತಿದ್ದ ಬಿರುದುಗಳು ಚೂಡಾಮಣಿ ಅಥವಾ ಅಮತ್ಯ ಕೇಸರಿ. ಎಕ್ಸಾಮ್ ಅಲ್ಲಿ ಇದು ಕೂಡ ಬಂದಿದೆ. ಆಡಳಿತದ ಕೊನೆಯ ಘಟಕ ಗ್ರಾಮ. ಸ್ಥಳೀಯ ಆಡಳಿತ ವರ್ಗಗಳು ಗ್ರಾಮ ಮಹತ್ತರು ಮತ್ತು ರಾಷ್ಟ್ರ ಮಹತ್ತರು. ಗ್ರಾಮದ ಹಿರಿಯ ಬ್ರಾಹ್ಮಣರನ್ನು ಮಹಾಜನ ಎಂದು ಕರೆಯುತ್ತಿದ್ದರು. ಸೊ ಇವೆಲ್ಲ ಇದೆಯಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ಕಲ್ಯಾಣಿ ಚಾಲುಕ್ಯರ ಬಗ್ಗೆ ನೋಡಿ, ಈ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಕೊಟ್ಟಿದ್ದೀನಿ ನೋಡಿ. ಇವೆಲ್ಲ ಮಾಡಿದೀವಿ ನಾವು. ನೀವು ನಮ್ಮ ಒಂದು ತೋರಿಸ್ತೀನಿ ನಾನು. ಪ್ಲೇ ಲಿಸ್ಟ್ ಹೋದ್ರೆ ಸಿಗುತ್ತೆ ಇವೆಲ್ಲ. ಮುಂದೆ ತೋರಿಸ್ತೀನಿ ನಾನು. ಕರ್ನಾಟಕದ ಪ್ಲೇ ಲಿಸ್ಟ್ ನಾವು ಮಾಡಿರೋದು ತೋರಿಸ್ತೀನಿ, ಮುಂದೆ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಇದು ನೋಡಿ. ಒನ್ಸ್ ಅಗೇನ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ನೋಡಿ. ಎಲ್ಲ ಒಂದಿಸಿ ಬರೀರಿ ಇರ್ಲಿ ಅಂತ. KPS ಎಲ್ಲಾರು ಬರ್ಲಿ, KL ಬರಲಿ, ನಿಮಗೆ ಇನ್ಫಾರ್ಮೇಶನ್ಸ್ ಇಂಪಾರ್ಟೆಂಟ್. ಇದು ಈ ತರದ್ದು ಸಿಂಗಲ್ ಕ್ವಶನ್ಸ್ಗಳು ಬರ್ತವೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಮಾರಕಗಳಿದೆ, ಸ್ಥಳಗಳಿದೆ. ಇಬ್ರಾಹಿಂ ನೋಡಿ, ಈ ಸ್ಥಳ ಇದೆಯಲ್ಲ, ನಿಮ್ಗೆ ಇದೇ ಕ್ವಶನ್ ಬೇಕಾದ್ರೆ ಸ್ಥಳಗಳು ತೆಗೆದು ಬಿಡ್ಬೋದು. ಓಕೆ, ರಾಜನ ಹೆಸರು ಕೊಡಬಹುದು. ಬಿಲ್ಟ್ ಬೈ ಯಾರು? ಬಿಲ್ಟ್ ಬೈ. ಅದನ್ನ ಕಟ್ಟಿದವ್ರು ಯಾರು? ಸ್ಥಾಪನೆ ಮಾಡಿದವ್ರು ಯಾರು ಅಂತ ನೋಡಿ. ಹೆಂಗಿದೆ ಹಂಗೂ ಕೇಳಬಹುದು ಎಕ್ಸಾಮ್ ಅಲ್ಲಿ. ಈಗ ಇಬ್ರಾಹಿಂ ರೋಜಾ ಇಲ್ಲಿ ಸ್ಥಳ ಕೇಳಿದೆ. ಎಲ್ಲಿದೆ? ವಿಜಯ ವಿಠಲ ದೇವಾಲಯ ಇದೆ, ಗವಾನನ ಮದ್ರಾಸ, ವಿದ್ಯಾಶಂಕರ ದೇವಾಲಯ. ಇದು ಈಸಿ ಕ್ವಶನ್ ಇದೆ. ಒನ್ಸ್ ಅಗೇನ್, ಇಬ್ರಾಹಿಂ ರೋಜಾ ಬಂದು ನಿಮಗೆ ವಿಜಯಪುರ ಅಥವಾ ಬಿಜಾಪುರ ಅಂತ ಹೇಳ್ಬೋದು ಅಲ್ವಾ? ವಿಜಯ ವಿಠಲ ಕಣ್ಮುಚ್ಕೊಂಡು ಟಿಕ್ ಆಗ್ತೀರಾ, ಹಂಪಿ. ಸೊ ಇಲ್ಲಿ ಎಗೆ 3 ಇದು ಮತ್ತೆ ಇದು. ಸೊ ಆಪ್ಷನ್ 1 ಇಸ್ ರಾಂಗ್ ಅಂಡ್ 3 ಇಸ್ ರಾಂಗ್. ಅಂಡ್ ಬಿಗೆ 4 ಯಾವುದು? ಆಪ್ಷನ್ 4th is the right answer. Okay, option 4th is the right answer. Okay, ಗವಾನ ಮದರಸ ಇದು ಬೀದರ್ಲಿರ್ತಕ್ಕಂಥದ್ದು.
ವಿದ್ಯಾಶಂಕರ ದೇವಾಲಯ ಯಾರು ಸರ್, ಎಲ್ಲಿರೋದು ಸರ್ ಇದು? ಶೃಂಗೇರಿ. ಹೇಳಿ ಯಾರ್ಯಾರು ಮಾಡಿದ್ದು? ಇಬ್ರಾಹಿಂ ರೋಜಾ ಯಾರು ಮಾಡಿದ್ದು? ಇಬ್ರಾಹಿಂ ರೋಜಾ ಬಿಲ್ಟ್ ಬೈ ಯಾರು ಹೇಳ್ತೀರಾ? ಕಮೆಂಟ್ ಮಾಡಬೇಕು ಪಡಪಡದ ಸ್ನೇಹಿತರೆ. ಯಾರು ಇಬ್ರಾಹಿಂ ರೋಜಾ? ಅದನ್ನೇ ಹೇಳ್ತಾ ಇರೋದು. ಇದು ಪ್ಲೇಸಸ್ ಬದಲು ನಿಮ್ಗೆ ಯಾರು ಬಿಲ್ಟ್ ಮಾಡಿದ್ದು ಅಂತ ಕೇಳಬಹುದು. ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಲ್ಲ ಸರ್? ವಿಜಯ ವಿಠಲ ಟೆಂಪಲ್ ಯಾರ ಕಾಲದಾಗಿದೆ? ಎರಡನೇ ದೇವರಾಯ ತಾನೆ? ಎರಡನೇ ದೇವರಾಯ ಯಾರು? ಫಟಾಫಟ ಅಂತ ಹೇಳ್ಬೇಕು. ಮದ್ರಾಸ್ ಆಫ್ ಗವಾನ್ ಅವನು ಗೊತ್ತಿದೆ, ಗವಾನ್. ವಿದ್ಯಾಶಂಕರ್ ಟೆಂಪಲ್ ವೆರಿ ಇಂಪಾರ್ಟೆಂಟ್. ಯಾರು ವಿದ್ಯಾಶಂಕರರು? ಶೃಂಗೇರಿ ಬಿಲ್ಡ್ ಮಾಡಿದ ಯಾರು ಇವರು? ಹಕ್ಕ ಬುಕ್ಕ, ಒಂದನೇ ಹಕ್ಕರಾಯ ಅಥವಾ ಬುಕ್ಕರಾಯ ಅಂತ ಏನ್ ಕರಿತೀವಿ, ಅವರ ಗುರುಗಳಾಗಿರ್ತಕ್ಕಂಥ. ನೋಡಿ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಅಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಇಬ್ರಾಹಿಂ ಆದಿಲ್ ಶಾ ಎರಡು. ಓಕೆ, ಇವನು ಅವರ ಒಂದು ಮದರ್ ಮತ್ತೆ 2 ಸನ್ಸ್, ಅವರ ಒಂದು ಟಾಂಬ್ ಇರ್ತಕ್ಕಂಥದ್ದು, ಮತ್ತೆ ಒಂದು ಮಾಸ್ಕಿ ಕೂಡ ಇದೆ ಅಲ್ಲಿ. ಅಂಡ್ ಮದ್ರಸಾ ಮೊಹಮ್ಮದ್ ಗವಾನ್ ಮದ್ರಸಾ ಬೀದರ್ನ ಪ್ರಾಚೀನ ಇಸ್ಲಾಮಿಕ್ ಸಂಸ್ಥೆ ಆಗಿರ್ತಕ್ಕಂಥದ್ದು. 15ನೇ ಶತಮಾನದಲ್ಲಿ ಬಹಮನಿ ಸೂತ್ರ ಆಳ್ವಿಕೆಯಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದು. ಓಕೆ, ಇನ್ನು ವಿಜಯ ವಿಠಲ ಟೆಂಪಲ್ ಕಿಂಗ್ ಯಾರು ಸರ್? ಎರಡನೇ ದೇವರಾಯ, ಕಿಂಗ್ ದೇವರಾಯ 2, ವಿಜಯ ಎಂಪೈರ್. ಇಲ್ಲೇ ನಿಯರ್ ಬೈ ನಿಮ್ಗೆ ನಾವು ಇದು ನೋಡಬಹುದು, ಮ್ಯೂಸಿಕಲ್ ಪಿಲ್ಲರ್ಸ್ ನೋಡಬಹುದು, ಆಮೇಲೆ ಕಲ್ಲಿನ ರಥ ನೋಡಬಹುದು, ಚಾರಿಯಟ್, ಸ್ಟೋನ್ ಚಾರಿಯಟ್ ಅಂತ ಕರಿತೀವಿ. ಹಾಗೆ ವಿದ್ಯಾಶಂಕರ್ ಶ್ರೀ ವಿದ್ಯಾರಣ್ಯರು, ಓಕೆ, ಹರಿಹರ ಮತ್ತೆ ಬುಕ್ಕರಾಯನ ಗುರುಗಳು ಅಂತ ಏನ್ ಕರಿತೀವಿ. ಶೃಂಗೇರಿಯಲ್ಲಿ ಕಟ್ಟಿರ್ತಕ್ಕಂಥದ್ದು ಹೊಯ್ಸಳ ಮತ್ತು ದ್ರಾವಿಡ ಮಿಕ್ಸ್ ಇರ್ತಕ್ಕಂಥ ಆರ್ಕಿಟೆಕ್ಚರ್ ಇರ್ತಕ್ಕಂಥ ಈಸ್ಟ್ ಒಂದು ಟೆಂಪಲ್. ಸೊ ಗೊತ್ತಿರಲಿ ಸ್ನೇಹಿತರೆ. ಫೈನ್, ಶೆಲ್ ಮೂಡ್ ನೆಕ್ಸ್ಟ್ ಕ್ವಶನ್ ಬನ್ನಿ. ಡ್ಯಾಶ್ ಎಂಬ ಪ್ರಸಿದ್ಧ ಗ್ರಂಥ ಗಂಗಾದೇವಿಯರಿಂದ ರಚಿಸಲ್ಪಟ್ಟಿದೆ. ಫೇಮಸ್ ಬುಕ್ ಈಸ್ ಡ್ಯಾಶ್ ಇಸ್ ರಿಟರ್ನ್ ಬೈ ಗಂಗಾದೇವಿ. ಯಾರು ಗಂಗಾದೇವಿ? ಯಾರು ಹೇಳಿ? ಯಾರು ಹೇಳ್ತೀರಾ? ಕಂಪಣ್ಣ. ಯಾರವ್ರ ಕಂಪಣ್ಣ? ಮಧುರ ವಿಜಯಂ ಅಂದ್ರೆ ಮಧುರೆಯನ್ನ ಜಯಿಸಿದ್ದಕ್ಕಾಗಿ ಯಾವ ರಾಜವಂಶಸ್ಥರಲ್ಲಿ ಬರ್ತಾರೆ ಹೇಳಿ ನೋಡ. ಎಗೇನ್ ಒನ್ ಸೆಕೆಂಡ್, ವಿಜಯನಗರ. ಯಾರು ಸರ್? ವಿಜಯನಗರ. ಮಧುರ ವಿಜಯಂ ಅಂದ್ರೆ ಮಧುರೈ ವಿಜಯ ಅಂತ 14ನೇ ಶತಮಾನ ಸಂಸ್ಕೃತ ಕವಿತೆ, ಗಂಗಾದೇವಿ ಬರೆದ ಕವಿತೆ. ಕವಿ ವೀರ ಕಂಪರಾಯ ಚರಿತಂ ಅಂತ ಕೂಡ ಕರಿತೀವಿ. ಕುಮಾರ ಕಂಪನ ಜೀವನ ನಿರೂಪಿಸುತ್ತದೆ. ವಿಜಯನಗರ ಎಂಪೈರ್ 14ನೇ ಶತಮಾನ. ಓಕೆ, ನೆಕ್ಸ್ಟ್ ಯಾವ ದಿವಾನರ ಆಳ್ವಿಕೆ ಕಾಲದಲ್ಲಿ ರಾಜಧಾನಿ ಶ್ರೀರಂಗಪಟ್ಟಣ ವೈಸರಾಯ್ ವರ್ಗಾಯಿಸಿದ್ರು? ಸಿಂಪಲ್ ಕ್ವಶನ್ ಒನ್ಸ್ ಅಗೇನ್. ನೋಡಿ ಇವತ್ತೆಲ್ಲ ಸ್ವಲ್ಪ ಕರ್ನಾಟಕ ಇತಿಹಾಸದ ತಗೊಂಡಿದ್ದೀನಿ ಎಲ್ಲ ಕ್ವಶನ್ಸ್ಗಳು. ಡ್ಯೂರಿಂಗ್ ವಿಚ್ ದಿವಾನ್ ರೂಲ್ ಕ್ಯಾಪಿಟಲ್ ಶ್ರೀರಂಗಪಟ್ಟಣ ವಾಸ್ ಶಿಫ್ಟೆಡ್ ಟು ಮೈಸೂರು? ಮೊದಲು ನಿಮ್ಗೆ ಗೊತ್ತಿದೆ ಮೈಸೂರು ಕ್ಯಾಪಿಟಲ್ ಅದು ಶ್ರೀರಂಗಪಟ್ಟಣ, ಆಮೇಲೆ ಮೈಸೂರಿಗೆ ಆಗಿದೆ. ಯಾರೋ ದಿವಾನ್ ಪೂರ್ಣಯ್ಯನ, ದಿವಾನ್ ಶೇಷಾದ್ರಿ ಅಯ್ಯರ? ಯಾರು ಕರೆಕ್ಟು? ವಿಶ್ವೇಶ್ವರಯ್ಯ ಅಂತೂ ಅಲ್ಲ, ನಿಮ್ಗೆ ಗೊತ್ತಿದೆ. ದಿವಾನ್ ಸರ್ ಮಿರ್ಜಾ ಇಸ್ಮಾಯಿಲ್ ಅಲ್ಲ, ಶೇಷಾದ್ರಿ ಅಯ್ಯರ ಅಲ್ಲ, ದಿವಾನ್ ಪೂರ್ಣಯ್ಯ. ಯಸ್, ದಿವಾನ್ ಪೂರ್ಣಯ್ಯ ಇಸ್ ದ ರೈಟ್ ಆನ್ಸರ್. ದಿವಾನ್ ಪೂರ್ಣಯ್ಯ ಕಾಲದಲ್ಲಿ ತುಂಬಾ ಆಗುತ್ತೆ. ಮೈಸೂರಿನ ಸಂಸ್ಥದ ಪ್ರಥಮ ದಿವಾನ. ಕೇಳ್ತಾರೆ ಇದ್ರ ಬಗ್ಗೆ. ಹೈದರಾಲಿ ಟಿಪ್ಪುನ ಕಾಲದ ಆಡಳಿತ ಸೇವೆ ಮಾಡಿದ್ರು. ಟಿಪ್ಪುವಿನ ಹಣಕಾಸು ಮಂತ್ರಿ ಕೂಡ ಆಗಿದ್ರು. ಇವರ ಕಾಲದಲ್ಲಿ ಆಗಿರೋ ದೊಂಡಿಯ ಭಾಗ ಮತ್ತೆ 500 ಪಾಳೆಗಾರರ ದಂಗೆ, ವೈನಾಡು, ಚಿತ್ತೂರು, ಬೆಲ್ಲೂರು ದಂಗೆಗಳಾಗುತ್ತೆ. ಇನ್ನು ಇವರು ಶ್ರೀರಂಗಪಟ್ಟಣ ಮೈಸೂರು ರಾಜನ ವರ್ಗಾವಣೆ ಮಾಡೋದಾಗುತ್ತೆ. ಇವರ ಕಾಲದಲ್ಲಿ ಸಂಪಂಗಿ ಕೆರೆ ನಿರ್ಮಾಣ ಮಾಡೋದಾಗುತ್ತೆ. ಶ್ರೀರಂಗಪಟ್ಟಣ ಕಾವೇರಿ ನದಿಗೆ ವೆಲ್ಲೆಸ್ಲಿ ಸೇತುವೆ ಆಗುತ್ತೆ. ಮೈಸೂರು ರಾಜನ ನಿಖರ ನಕ್ಷೆಯನ್ನು ತಯಾರು ಮಾಡ್ತಾರೆ. ಇವೆಲ್ಲ ಪಾಯಿಂಟ್ಸ್ಗಳು ಕೇಳಬಹುದು ನಿಮ್ಗೆ. ಇದೇ ಕೇಳಬೇಕು ಅಂತೇನಿಲ್ಲ, ಈ ಪಾಯಿಂಟ್ಸ್ಗಳು ಕೇಳಬಹುದು. ಮತ್ತೆ ಪ್ರತ್ಯೇಕ ನ್ಯಾಯಾಂಗ ಇಲಾಖೆ 1825 ಅದಾಲತ್ ನ್ಯಾಯಾಲಯ ಅಸ್ತಿತ್ವಕ್ಕೆ ಬರುತ್ತೆ. ಇವರ ಕಾಲದಲ್ಲಿ ಆಗುತ್ತೆ. ಕೇಳಬಹುದು. ಇದು ಪ್ರತ್ಯೇಕ ನ್ಯಾಯಾಂಗ ಇಲಾಖೆ, ಅದಾಲತ್ ನ್ಯಾಯಾಲಯ ಯಾರ ದಿವಾನ ಕಾಲದಲ್ಲಿ ಆಯ್ತು ಕೇಳಬಹುದು ಎಕ್ಸಾಮ್ ಅಲ್ಲಿ. ದಿವಾನ್ ಪೂರ್ಣಯ್ಯ, ಯಾಕಂದ್ರೆ ಹಿ ವಾಸ್ ದ ಪ್ರಥಮ ದಿವಾನ್ ಆಫ್ ಮೈಸೂರು. ಓಕೆ, ನೋಡಿ ಅದನ್ನ ಹೇಳಿದ್ರು. ಇದೆಲ್ಲ ನಾವು ಕರ್ನಾಟಕ ಇತಿಹಾಸ ಇವಾಗ ನಾವು ವಿಡಿಯೋ ಮಾಡ್ತಾ ಇದ್ದಿಲ್ಲ, ಎಲ್ಲ ಕರ್ನಾಟಕ ಇತಿಹಾಸ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ. ಮೈಸೂರು ದಿವಾನ್ದು ಸಿಗುತ್ತೆ, ಬಹುಮನಿ ಸಿಗುತ್ತೆ, ಓಕೆ, ಕಲ್ಯಾಣ ಚಾಲುಕ್ಯರಲ್ಲಿ ಸಿಗುತ್ತೆ ಎಲ್ಲ. ಅದು ಓಲ್ಡ್ ವಿಡಿಯೋ. ಸ್ವಲ್ಪ ನಿಮ್ಗೆ ಇದು 3 ಡಾಟ್ ಇರುತ್ತೆ ವಿಡಿಯೋ, ಅಲ್ಲಿ ನಿಮ್ಗೆ ರೆಸಲ್ಯೂಷನ್ 724 80 ಆ ತರದ್ದು ಇಟ್ಕೊಂಡು ನೋಡ್ಬೇಕಾಗತ್ತೆ. ನೋಡಿ ನೆಕ್ಸ್ಟ್ ಬರ್ತೇನೆ. ಯಾವ ದಿವಾನರ ಕಾಲದಲ್ಲಿ ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭಿಸಿ? ನೋಡಿ ಇದನ್ನ ಪದೇ ಪದೇ ಕೇಳ್ತಾ ಇರ್ತಾರೆ. ಪ್ರಜಾಪ್ರತಿನಿಧಿ 144 ಜನ. ಯಾರ ಕಾಲ? ಮತ್ತೆ ಯಾವ ರಾಜ ಇದ್ದ ಆ ಟೈಮಲ್ಲಿ? ಯಾವ ರಾಜ? ಒಡೆಯರ್ ಇದ್ರು ಆ ಟೈಮಲ್ಲಿ. ದಿವಾನ್ ಪೂರ್ಣನ ಅಲ್ಲ, ದಿವಾನ್ ರಂಗಚಾರ್ಲನ. ಎಸ್, ಕಮ್ಮಿ ನೋಡಿಕೊಂಡು ಚಿಕ್ಕ ಹಾಕಿ. ಇವನ್ ನಾನು ಈ ಕ್ವಶನ್ ಈಸಿ ಕ್ವಶನ್, ಬಟ್ ದಿವಾನ್ ರಂಗಚಾರ್ಲ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಓಕೆ, ಕೇಳ್ತಾರೆ ದಿವಾನ್ ರಂಗಚಾರ್ಲ, ಅದಕ್ಕೋಸ್ಕರ ಈ ಕ್ವಶನ್ ತಗೊಂಡೆ ಅಷ್ಟೇ. ಓಕೆ, ಕ್ವಶನ್ ಈಸಿ. ನೋಡಿ 1881ರಲ್ಲಿ ದೇಶದಲ್ಲಿ ಪ್ರಥಮ ಪ್ರಜಾಪ್ರತಿನಿಧಿ ಸಭೆಗೆ 144 ಸದಸ್ಯರು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಮೈಸೂರಿನ ಮಹಾರಾಣಿ ಬಾಲಕಿಯರ ಪ್ರೌಢಶಾಲೆ, ಓಕೆ,
ಆಮೇಲೆ ಬೆಂಗಳೂರು ಮೈಸೂರು ರೈಲ್ವೆ ಮಾರ್ಗ ಸ್ಥಾಪನೆಗೆ, ಜಾನ್ ಟೇಲರ್ ಅಂಡ್ ಕಂಪನಿ ಒಪ್ಪಂದ ಮಾಡಿ ಕೋಲಾರ ಚಿನ್ನದ ಕೆಲಸ ಆರಂಭಿಸಿದ್ದು. ನೋಡಿ ಇದೆಲ್ಲ ಈ ಪಾಯಿಂಟ್ಸ್ಗಳು ಅತ್ಯಂತ ಹೆಚ್ಚಾಗಿ ಬರ್ತಾ ಇರುತ್ತೆ ಎಕ್ಸಾಮ್ ಅಲ್ಲಿ. ಓಕೆ, ವೈಲ್ಡ್ ಫೀಲ್ಡರ್ ಇದು ಕೇಳಿದ ಮೊನ್ನೆ KPS ಅಲ್ಲಿ ಕೇಳಿದ್ನ ಲಾಸ್ಟ್ ಇಯರ್ ಗೊತ್ತಿಲ್ಲ. ಇಂದಿನ ವೈಲ್ಡ್ ಫೀಲ್ಡ್ 400 ಎಕರೆ ಪ್ರದೇಶವನ್ನ ಆಂಗ್ಲೇಯರಿಗೆ ಬೆಂಗಳೂರು ನೀಡಲಾಗಿತ್ತು. ಓಕೆ, ಇವೆಲ್ಲ ಕೇಳ್ತೇನೆ, ದಯವಿಟ್ಟು ನೋಡ್ಕೊಳ್ಳಿ. ಚಾಮರಾಜ ಒಡೆಯರ್ ಕಾಲದಲ್ಲಿ ಆಗಿದ್ದು. ನೆಕ್ಸ್ಟ್ ಬರ್ತೇನೆ, ದಂಗೆಗಳು ಮತ್ತು ವರ್ಷಗಳು. ಓಕೆ, ರೆಬಿಲಿಯನ್ಸ್. ಕಿತ್ತೂರು ದಂಗೆ, ಹಲಗಲಿ ಬೇಡರ ದಂಗೆ, ನಗರ ದಂಗೆ, ಕೊಡಗು ದಂಗೆ ಯಾವ ವರ್ಷದಲ್ಲಿ ಆಯ್ತು ಅಂತ. ಇದು ಕೂಡ ಇಂಪಾರ್ಟೆಂಟ್ ನೋಡಿ. ಇದಕ್ಕೆ ಆಲ್ರೆಡಿ ಮಾಡಿದ್ವಿ ಒಂದು ವಿಡಿಯೋ, ಇನ್ನು ಡೀಟೇಲ್ ಆಗಿ ಮಾಡಬೇಕಾಗತ್ತೆ. ಇನ್ನೊಂದಷ್ಟು ರೈತರ ಒಂದು ಇದಾಗಿರ್ಬೋದು, ಮತ್ತೆ ಈ ತರ ಬೇರೆ ಬೇರೆ ಬುಡಕಟ್ಟು ದಂಗೆಗಳಾಗಿರ್ಬೋದು, ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡೋಣ. ಓಕೆ, ಮುಂದೆ ತಗೋತೀನಿ. ಇಲ್ಲಿ ಆಲ್ರೆಡಿ ಮಾಡಿರೋದು ಕೂಡ ಇದೆ ನಿಮಗೆ ಈ ತರದ್ದು, ಬ್ರಿಟಿಷ್ ವಿರೋಧಿ ಬಂಡುಗಳು ಅಂತ. ಇದರಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಬಟ್ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ಮಾಡೋಣ ಇದ್ರ ಬಗ್ಗೆ, ಥಿಯರಿ ಕ್ಲಾಸ್. ಓಕೆ, ಸೊ ಇದು ಆನ್ಸರ್ ಮಾಡಿ. ಕಿತ್ತೂರು ದಂಗೆ 1824 ಅಲ್ವಾ ಸರ್? ಯಾಕೆ ಇಂಪಾರ್ಟೆಂಟ್ ಕಿತ್ತೂರು ದಂಗೆ? ಈಗ ಲಾಸ್ಟ್ ವಿಡಿಯೋ ನೀವು ನೋಡಿದ್ದೀರಾ, ನಾನು ತಗೊಂಡಿದ್ದೀನಿ ಎಗೇನ್, ಅದಕ್ಕೆ ಈ ಕ್ವಶನ್ ತಗೊಂಡಿದ್ದು. ಯಾಕೆ ಕಿತ್ತೂರು, ನಾವು ಲಾಸ್ಟ್ ನೀವು ನಮ್ಮ ಪ್ರೀವಿಯಸ್ ಒಂದು ಕ್ವಶನ್ ಏನಿದೆ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಒಂದು ಇತಿಹಾಸದ್ದು, ಅಲ್ಲಿ ನಾನು ತಗೊಂಡಿದ್ದೆ ಕ್ವಶನ್, ಕರೆಂಟ್ ಅಫೇರ್ ತಗೊಂಡು ಕಿತ್ತೂರು ದಂಗೆ ಯಾಕೆ ಎಷ್ಟಾಗಿದೆ 200 ವರ್ಷ ಆಯ್ತು ಅಂತ. 2024ರಿಂದ 25 ಇಲ್ಲಿ ನೋಡಿ 1824, ಈಗ 2024, 200 ವರ್ಷ ಆಗಿದೆ. ಕಿತ್ತೂರು ದಂಗೆ ವೆರಿ ಇಂಪಾರ್ಟೆಂಟ್, ರಾಣಿ ಚೆನ್ನಮ್ಮನ ಬಗ್ಗೆ. ಸೊ ಹಂಗಾಗಿ ಇದನ್ನು ತಗೊಂಡಿದ್ದು. ಓಕೆ, ಅರ್ಥ ಆಗ್ತಿದೆಯಲ್ಲ ಹೆಂಗೆ ಬರುತ್ತೆ ಕ್ವಶನ್ಸ್ ಅಂತ. ನಿಮ್ಗೆ ಹಂಗೂ ಬರ್ಬೋದು, ಹಿಂಗೂ ಬರ್ಬೋದು ನಿಮ್ಗೆ. ಅದ್ರ ಜೊತೆ ಇನ್ನೊಂದು 2-3 ಸೇರಿ ಈ ತರ ಒಂದಿಸಿ ಬರೆಯಲು ಕೊಡಬಹುದು. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಹಲಗಲಿ ಬೇಡರ ದಂಗೆ ಯಾವಾಗ ಆಗುತ್ತೆ ಹೇಳ್ತೀರಾ? ಎಸ್. ಕೊಡಗು ದಂಗೆ ಯಾವಾಗ ಆಗುತ್ತೆ? 1835-37. ಓಕೆ, ನಗರ ದಂಗೆ 1830ರಿಂದ 30. ಯಾರು ಅದರ ಒಂದು ಇದ್ಯಾರು? ಹಲಗಲಿ ಬೇಡರ ದಂಗೆ 1857. ನಮ್ಮ ಸ್ವತಂತ್ರ ಸಂಗ್ರಾಮ ಅಂತೀವಲ್ಲ, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಕಿತ್ತೂರು ದಂಗೆ ಅಂತ ನಿಮ್ಗೆ ಕನ್ಫರ್ಮ್ ಇದೆ. ಸೊ ಹಾಗಾಗಿ ಬೇರೆ ಆಪ್ಷನ್ಸ್ ಎಲ್ಲ ರಾಂಗ್ ಆಗುತ್ತೆ. 5, 3 and 1 ಅಂತ ನೀವು ಟಿಕ್ ಮಾಡ್ಬೋದು. ಹಲಗಲಿ ಬೇಡರ ದಂಗೆ ಬಂದು 1857. ಓಕೆ, ನಗರ ದಂಗೆ. ಕೊಡಗು ದಂಗೆ 1830-37. ಓಕೆ, ಚಿಕ್ಕವೀರರಾಜನ ಪದಚ್ಯುತಗೊಳಿಸಿ ಕೊಡಗನ್ನು ವಶಪಡಿಸಿಕೊಂಡು ಬ್ರಿಟಿಷರು ಇದರಿಂದ ಅಸಂತುಷ್ಟ ಕಾರಣಕ್ಕಾಗುತ್ತೆ ಕೆಲವು ಮಾರ್ಗಗಳಲ್ಲಿ. ಸೊ ಅವಾಗ ಒಂದಷ್ಟು ಬಣ್ಣಿನ ನಾಯಕತ್ವಗಳನ್ನ ಅಲ್ಲಿ ಆಗುತ್ತೆ. ಸೊ ಅವಾಗ ಆಗ್ತಕ್ಕಂಥದ್ದೇ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಕೊಡಗಿನ ಬಂಡು. ಓಕೆ, ಇನ್ನು ಕಿತ್ತೂರು ದಂಗೆ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ನಗರ ದಂಗೆ ಆಲ್ರೆಡಿ ಪ್ರೀವಿಯಸ್ ಇದ್ರಲ್ಲಿ ನಾನು ಡೀಟೇಲ್ ಆಗಿ ಹೇಳಿ. ನಗರ ದಂಗೆ 1830-31 ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಭವಿಸಿದೆ. ಕೆಳದಿ ರಾಜವಂಶ ಬೋಧಿ ಬಸಪ್ಪನೆಂದು ಹೇಳಿಕೊಂಡು 1830 ಮೈಸೂರು ರಾಜರ ವಿರುದ್ಧ ಎದ್ದ ಬಂಡಿನ ನಾಯಕತ್ವ ವಹಿಸಿರ್ತಕ್ಕಂಥದ್ದು ಯಾರು? ಬೋಧಿ ಬಸಪ್ಪ. ಅಂಡ್ ಕರ್ನಾಟಕದಲ್ಲಿ ನಡೆದ ಹಲಗಲಿ ಬೇಡರ ದಂಗೆ ಬ್ರಿಟಿಷರ ವಿರುದ್ಧ ಬೇಡ ಸಮುದಾಯ, ಯಾಕಂದ್ರೆ ಅವಾಗ ಒಂದು ಆರ್ಮ್ಸ್ ಇದು ಆಕ್ಟ್, ನಿಶಸ್ತ್ರೀಕರಣ ಕಾಯ್ದೆ ಅಂತ 1857ರಲ್ಲಿ. ಭಾರಿ ತೆರಿಗೆ, ಬಲವಂತ ಕಾರ್ಮಿಕ. ಸೊ ಇದೆಲ್ಲ ಆದಾಗ ಧೈರ್ಯದಿಂದ ಅವ್ರ ವಿರುದ್ಧ ಓಡ್ತಾ ಇರಲಿಲ್ಲ. ಸೆರೆಯಲ್ಲಿ ಪಡುವ ಬದಲು ಸಾಯದೆ ಮೇಲು ಅಂತೇಳಿ ಅವ್ರ ವಿರುದ್ಧ ಹೋರಾಡ್ತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೋಡ್ಕೊಳ್ಳಿ ಸ್ನೇಹಿತರೆ, ಅರ್ಥ ಆಗಿದೆ ಅನ್ಕೋತೀನಿ. ಎನಿ ಡೌಟ್? ಇದ್ರ ಬಗ್ಗೆ ನಾನು ಮಾಡ್ತೇನೆ, ಲಿಂಕ್ ಇದೆ, ಇದೆಲ್ಲ ಕೊಡ್ತೀನಿ. ನಮಗೆ ಕರ್ನಾಟಕದ ಇತಿಹಾಸದ ಪ್ಲೇಲಿಸ್ಟ್ ಹಳೆ ವಿಡಿಯೋ ತುಂಬಾ ವರ್ಷಗಳಿಂದ ಮಾಡಿದ್ದು, ನೋಡ್ಕೊಳ್ಳಿ ಒಂದ್ಸಲ. ಅದನ್ನ ಮಾಡೋಣ ಮುಂದೆ, ಫ್ರೆಶ್ ಫುಲ್ ಡೀಟೇಲ್ ಆಗಿ ಇನ್ನೊಂದಷ್ಟು ಎಲ್ಲ ಸೇರಿಸ್ಕೊಂಡು ಡೀಟೇಲ್ ಮಾಡೋಣ ಮುಂದೆ. ಓಕೆ, ನೆಕ್ಸ್ಟ್ ಘಟನೆಗಳು ಮತ್ತು ವರ್ಷಗಳು. ಅಂದ್ರೆ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಯಾವಾಗಾಯ್ತು, ಶಿವಪುರ ಕಾಂಗ್ರೆಸ್ ಅಧಿವೇಶನ ಯಾವಾಗಾಯ್ತು, ಈಸೂರು ದುರಂತ ಯಾವಾಗಾಯ್ತು, ಅರಮನೆ ಸತ್ಯಾಗ್ರಹ ಯಾವಾಗಾಯ್ತು, ಗೊತ್ತಿರಬೇಕಿದು. ಇದನ್ನ ಬೇರೆ ಎಕ್ಸಾಮ್ಗಳಲ್ಲಿ KPS ಮತ್ತೆ ಬೇರೆ ಬೇರೆ ಕಾಲಾನುಕ್ರಮದಲ್ಲೂ ಕೂಡ ಕೇಳಿದ್ದಾನೆ. ನೋಡಿ, ಅರಮನೆ ಸತ್ಯಾಗ್ರಹ ಅಂದ್ರೆ ಸಿಂಪಲ್ ಅಲ್ಲ ಸರ್. 1947 ಅಲ್ಲಿ ಏನು ಸ್ವತಂತ್ರ ಬರುತ್ತೆ, ಅವಾಗ ಮೈಸೂರು ರಾಜರು ಇಲ್ಲಿ ಅವರೇ ಇರ್ತಾರೆ. ಸೊ ಹಾಗಾಗಿ ಬಿಡಬೇಕು, ಪ್ರಜಾಪ್ರಭುತ್ವ ಬರಬೇಕು ಅಂತ ಅರಮನೆ ಸತ್ಯಾಗ್ರಹ ಮೈಸೂರು ಚಲೋ ಮಾಡ್ತಕ್ಕಂಥದ್ದು. ಡಿಗೆ 1947 ಎಲ್ಲಿದೆ? ಡಿಗೆ 1947 ಇಲ್ಲಿದೆ ಲಿಸ್ಟ್ ಓವರ್ ರಾಂಗ್. ಓಕೆ, ಇನ್ನು ಬೆಳಗಾಂ ಇದಂತೂ ಮರೆಯಂಗೆ ಇಲ್ಲ. ಗಾಂಧೀಜಿಯ ಅಧ್ಯಕ್ಷತೆಯಲ್ಲಿ ಆಗಿದೆ ಒಂದೇ ಒಂದು ಬೆಳಗಾಮಲ್ಲಿ 1924ರಲ್ಲಿ ಅಲ್ವಾ ಸರ್? ಡಿಗೆ 3 ಎಗೆ 3 ಎಲ್ಲಿದೆ? ಇಲ್ಲೂ ಇದೆ, ಇಲ್ಲಿದೆ. ಓಕೆ, ಶಿವಪುರ ಕಾಂಗ್ರೆಸ್ ಸತ್ಯಾಗ್ರಹ ಯಾವಾಗ ಆಗುತ್ತೆ ಹೇಳ್ತೀರಾ? ಈಸೂರು ದುರಂತ ಯಾವಾಗ ಆಗುತ್ತೆ? ಎನಿಬಡಿ ಪಡಾಪಡ ಅಂತ ಹೇಳ್ಬೇಕು, ನೋಡೋಣ ಯಾರ ಅಧ್ಯಕ್ಷರಾಗುತ್ತೆ. ಫ್ಲಾಗ್ ಸಿದ್ಧಲಿಂಗಯ್ಯ 1938 ಧ್ವಜ ಸತ್ಯಾಗ್ರಹ. ಈಸೂರು ವೆರಿ ಇಂಪಾರ್ಟೆಂಟ್, ಅದು ನಿಮ್ಗೆ ಗೊತ್ತೇ ಇರಲೇಬೇಕು. ಏನದು? ಫಸ್ಟ್ ಇಂಡಿಪೆಂಡೆಂಟ್ ಡಿಕ್ಲೇರ್ ಮಾಡಿದ್ದು
ಪ್ರತಿ ಸರ್ಕಾರ ಮಾಡಿದ್ದಲ್ಲಿ 1942ರಲ್ಲಿ ಫಸ್ಟ್ ವಿಲೇಜ್ ಇನ್ ಕರ್ನಾಟಕ ಡಿಕ್ಲೇರ್ ಇಂಡಿಪೆಂಡೆನ್ಸ್ ಈಸೂರು 1942ರಲ್ಲಿ. ಓಕೆ, ಸೊ ಈಸೂರು ವಿಲೇಜ್ ಇಲ್ಲಿ 1942 ಇಲ್ಲಿದೆ ನೋಡಿ. ಸೊ ಸಿಗೆ 5 ಇರೋದು ಇದೇ ಆಪ್ಷನ್, ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ಓಕೆ, ಶಿವಪುರ 1938. ಅರ್ಥ ಆಗಿದೆ ಅನ್ಕೋತೀನಿ. ಮೈಸೂರು ಚಲೋ ಬಗ್ಗೆ KC ರೆಡ್ಡಿ ನೇತೃತ್ವದಲ್ಲಿ ಆಗಿದ್ದು. ಈಸೂರು ಪ್ರತಿ ಸರ್ಕಾರಕ್ಕೆ ಗುರುಪ್ಪ, ಜಿನ್ನಹಳ್ಳಿ ಮಲ್ಲಪ್ಪ, ಸೂರ್ಯನಾರಾಯಣಾಚಾರ್, ಸೊ ಇವರ ವಿರುದ್ಧ ಹ್ಯಾಂಗ್ ಮಾಡ್ತಾರೆ ಇವ್ರನ್ನೆಲ್ಲ. ಓಕೆ, ಈಸೂರು ದುರಂತದಲ್ಲಿ ಆಗೋದು. ಫೈನ್. ಸೊ ಇದನ್ನ ದಯವಿಟ್ಟು ನೋಡ್ಕೊಳ್ಳಿ ಒಂದ್ಸಲ, ಎಕ್ಸಾಮ್ ಅಲ್ಲಿ ಇದನ್ನು ಕೇಳ್ತಾನೆ. ನೆಕ್ಸ್ಟ್ ಬರ್ತೀನಿ. ಕೆಳಕಂಡ ಘಟನೆಗಳನ್ನು ಕಾಲಾನುಕ್ರಮವಾಗಿ ಹೊಂದಿಸಿ ಬರಬೇಕು. ನನಗೆ ನಾನು ನಿಮ್ಗೆ ಅದನ್ನ ಹೇಳಿಲ್ವಾ, ಕಾಲಾನುಕ್ರಮ ಕೇಳ್ತಾನೆ ಅಂತ. ಸೊ ಇದನ್ನು ಕೇಳ್ಬೋದು, ಕಾಲಾನುಕ್ರಮ ಯಾವ್ದು ಫಸ್ಟ್, ಯಾವ್ದು ಸೆಕೆಂಡ್, ಯಾವ್ದು ಥರ್ಡ್ ಅಂತ ಇಲ್ಲಿ ಇಸ್ವಿಗಳಿದೆ, ಅದ್ರ ಪ್ರಕಾರ ನೀವು ಕೂಡ ಜೋಡಿಸ್ಬೋದು. ಓಕೆ, ಯಾವ್ದು ಫಸ್ಟ್ ಇಲ್ಲಿ ನೋಡಿದ್ರೆ ತಕ್ಷಣ ಹೇಳ್ಬೋದು. ಇಲ್ಲಿ ಇಸ್ವಿಗಳು ಆಲ್ರೆಡಿ ನಾನು ಇಲ್ಲಿ ಮಾರ್ಕ್ ಮಾಡಿರೋದ್ರಿಂದ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಮಧ್ಯಶಿಲಾಯುಗ, ಕಬ್ಬಿಣ, ತಾಮ್ರ, ಹಳೆ ಶಿಲಾಯುಗ. ನೋಡಿ ಫಸ್ಟ್ ಅಂತೂ ಹಳೆ ಶಿಲಾಯುಗ ನಿಮ್ಗೆ ಗೊತ್ತೇ ಇದೆ ಅಲ್ವಾ. ಹಳೆ ಶಿಲಾಯುಗ ಫಸ್ಟ್ ಅಂದ್ರೆ ಡಿ ಫಸ್ಟ್ ಎಲ್ಲಿದೆ, ಇದಿದೆ ಗಾನ್ ಅಂತ ಆಯ್ತು. ಫಸ್ಟ್ ಅದಾದ್ಮೇಲೆ ಯಾವ್ದು ಬರುತ್ತೆ, ಮೀಸೋಲಿಥಿಕ್ ಏಜ್ ಅಂತೀವಿ ಎರಡನೇದು, ಮಧ್ಯಶಿಲಾಯುಗ. ಅದಾದ್ಮೇಲೆ ಯಾವ್ದು ಬರುತ್ತೆ, ತಾಮ್ರ ಬರುತ್ತೆ ಅಲ್ವಾ, ಆಮೇಲೆ ಕಬ್ಬಿಣ ಬರುತ್ತೆ. ಸೊ DACB ಯಾವುದು ಸರ್? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಹಳೆ ಶಿಲಾಯುಗ ನಾವು ಪ್ರಾಚೀನ ಪೆಲಿಯೋಲಿಥಿಕ್ ಏಜ್ ಅಂತೀವಿ, ಮಧ್ಯಶಿಲಾಯುಗ ಮೀಸೋಲಿಥಿಕ್ ಏಜ್ ಅಂತೀವಿ, ಎಷ್ಟು ವರ್ಷದ ಹಿಂದೆ ನೋಡಿ ಗೊತ್ತಿರಬೇಕು ಇದು. ನವಶಿಲಾಯುಗ ನಿಯೋಲಿಥಿಕ್ ಏಜ್ ಅಂತೀವಿ, ಚಾಲ್ಕೋಲಿಥಿಕ್ ಅಂದ್ರೆ ತಾಮ್ರಯುಗ ಅಂತೀವಿ. ಅದಾದ್ಮೇಲೆ ಐರನ್ ಏಜ್ ಅಂತ ಬರ್ತಕ್ಕಂಥದ್ದು, ಸ್ಟೋನ್ ಏಜ್, ಬ್ರಾನ್ಸ್ ಅಂಡ್ ಐರನ್ ಅಂತೀವಿ, ಇವೆಲ್ಲ ಸ್ಟೋನ್ ಏಜ್ ಈ ಕಾಲ. ಆಮೇಲೆ ತಾಮ್ರ, ಇವೆಲ್ಲ ಇದೆಯಲ್ಲ ಈ ಮೂರುನು ಸ್ಟೋನ್. ಓಕೆ, ಕಲ್ಲಿನ ಯುಗ ಅಂತ ಕೂಡ ಕರಿತೀವಿ, ಅಥವಾ ಕಲ್ಲಿನ ಯುಗ. ಇದು ತಾಮ್ರ, ಇದು ನಂತರ ಐರನ್ ಏಜ್. ನಿಮ್ಗೆ ಹಿಂಗೆ ಕೇಳಬೇಕು ಅಂತಿನಿಲ್ಲ, ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮಾಡಿದೀವಿ. ನಮ್ಮ ಟೆಲಿಗ್ರಾಮ್ ಅಲ್ಲಿ ವಿಡಿಯೋ ಶೇರ್ ಮಾಡ್ತಾ ಇರ್ತೀವಿ ಥಿಯರಿ ಕ್ಲಾಸ್ ಇದು, ಅಥವಾ ನಿಮ್ಗೆ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ ಪ್ರಾಚೀನ ಭಾರತ ಇತಿಹಾಸ ಅಂತ ಹೇಳಿ. ಇಲ್ಲಿ ನಿಮಗೆ ಈ ಟೈಮಲ್ಲಿ ಯಾವ ರೀತಿಯಾದ ಆಯುಧಗಳಿದ್ವು ಅದನ್ನು ಕೂಡ ಕೇಳ್ಬಿಡ್ತಾ ಒಂದಿಸಿ ಬರೆಯಲ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದಿಸಿ ಬರೆಯೋದೇ ಕೇಳ್ಬೇಕಂತೇನಿಲ್ಲ. ಯಾವ್ದಾರ ಒಂದು ಆಯುಧ ಕೊಟ್ಬಿಟ್ಟು ಮೈಕ್ರೋನೋ ಮ್ಯಾಕ್ರೋನೋ ಯಾವ್ದೋ ಒಂದು ಆಯುಧ ಕೊಟ್ಬಿಟ್ಟು ಈ ತರದ್ದು ಇದು ಯಾವ ಶಿಲಾಗಳಲ್ಲಿ ಇತ್ತು ಅಂತ ಕೂಡ ಬಂದಿವೆ ಎಕ್ಸಾಮ್ ಅಲ್ಲಿ, ದಯವಿಟ್ಟು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬರ್ತೇನೆ. ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಸಿಂಪಲ್ ಕ್ವಶನ್ ಇದೆ ಸ್ನೇಹಿತರೆ. ಹೈದರಾಲಿ ಪ್ರಥಮ ಪ್ರಯತ್ನದಲ್ಲಿ ಚಿತ್ರದುರ್ಗ ಕೋಟೆಯನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡನು. 5ನೇ ರಾಜವೀರ ಬದುಕರಿ ನಾಯಕ ಆಗ ಚಿತ್ರದುರ್ಗ ರಾಜನಾಗಿದ್ದ. ಇಲ್ಲಿ ಯಾವುದು ಸರಿ ಆನ್ಸರ್? ಸಿಂಪಲ್ ಕ್ವಶನ್ ಇದೆ, ಬೇಸಿಕ್ ಅನ್ನು ಓದೋದ್ರ ಆನ್ಸರ್ ಮಾಡಬಹುದು. ಹೆಂಗ್ ಆನ್ಸರ್ ಮಾಡಬಹುದು ನೋಡಿ. ಹೈದರಾಲಿ ಪ್ರಥಮ ಪ್ರಯತ್ನ ಚಿತ್ರದುರ್ಗ ಕೋಟೆ ಸಂಪೂರ್ಣ ವಶಪಡಿಸ್ಕೊಂಡ. ನೋ, ಯಾಕಂದ್ರೆ ಫಸ್ಟ್ ಓದಾಗ ಏನಾಯ್ತೆ, ಒನಕೆ ಓಬ ನೆನ್ಸ್ಕೊಳ್ಳಿ, ಅವಾಗ ಸೋಲ್ತಕ್ಕಂಥದ್ದು. ಸೊ ಇಲ್ಲ, ಫಸ್ಟ್ ಟೈಮ್ ಆಗಲ್ಲ, ಸೆಕೆಂಡ್ ಟೈಮ್ ಬಂದಾಗ ಅಲ್ಲಿ ನೋಡಿ, ಅವಾಗ 5ನೇ ರಾಜವೀರ ಮದಕರಿ ನಾಯಕ ಚಿತ್ರರಾಜ. ಇದು ಕರೆಕ್ಟ್, ದಿಸ್ ಇಸ್ ರಾಂಗ್. ಸೊ ಬಿ ತಪ್ಪು, ಅಲ್ಲ ಸರಿ, ಬಿ ಸರಿ ಅಂದ್ರೆ ಎ ತಪ್ಪು, ಬಿ ಸರಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆನೂ ಕೂಡ ಇಂಪಾರ್ಟೆಂಟ್. ಹೈದರಾಲಿ ಬಗ್ಗೆ 1721 ಕೋಲಾರ ಬೂದಿಕೋಟೆಯಲ್ಲಿ ಜನನಾಗ್ತಕ್ಕಂಥದ್ದು. ಮೈಸೂರು ಸೇನೆಯಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸಿದಾಗ ಸರ್ವಾಧಿಕಾರಿ ಅಧಿಕಾರಕ್ಕೆ ಬರ್ತಾನೆ. 2ನೇ ಕೃಷ್ಣರಾಜ ಒಡೆಯರ್ ಟೈಮ್ ಅಲ್ಲಿ ಅವನು ಹೈದರಾಲಿ ಖಾನ್ ಅಂತ ಬಿರುದು ಪಡ್ಕೊಂಡಿರ್ತಾನೆ. 1763ರಲ್ಲಿ ಕೆಳದಿ ರಾಣಿ ವೀರಮ್ಮಾಜಿ ಮತ್ತು ದತ್ತುಪುರ ಸೋಮೇಶ್ವರ ನಾಯಕನ ಸೆರೆ ಪಡೆದು ವಿಧೇಯರು ವಶಪಡಿಸಿಕೊಂಡು ಆಮೇಲೆ ಹೈದರ್ ನಗರ ಅಂತ ಮಾಡ್ಕೋತಾನೆ. ಆಮೇಲೆ ಚಿತ್ರದುರ್ಗ ಒನಕೆ ಓಬನಿಂದ ಹೈದರಾಲಿ ಸೈನಿಕರು ಸಾವನ್ನಪ್ತಾರೆ 1766ರಲ್ಲಿ ಫಸ್ಟ್. ಆಮೇಲೆ 1779ರಲ್ಲಿ 5ನೇ ಅಧಿಕಾರಿ ನಾಯಕನಿಂದ ಚಿತ್ರದುರ್ಗ ಕೂಡ ವಶಪಡಿಸ್ಕೊಳ್ತಾನೆ. ಸೊ ಅದಾದ್ಮೇಲೆ ಏನಾಯ್ತು ನಿಮ್ಗೆ ಗೊತ್ತೇ ಇದೆ. ಇವ್ರ ಬಗ್ಗೆನೂ ಕೂಡ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇವೆಲ್ಲ ಲಿಂಕ್ಸ್ ಗಳನ್ನ ಕೊಡ್ತೀನಿ ನಾನು, ಬೇಕಾದ್ರೆ ನಮ್ಮ ಪ್ಲೇಲಿಸ್ಟ್ ಹೋದ್ರೂ ಸಿಗುತ್ತೆ ಸ್ನೇಹಿತರೆ. ಕರ್ನಾಟಕದ ಇತಿಹಾಸ ಅಂತ ಹೇಳಿ ಹಳೆ ಪ್ಲೇಲಿಸ್ಟ್ ನೋಡ್ಬೋದು. ಓಕೆ, ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ವಿಡಿಯೋಸ್ಗಳು ಬೇಕಂದ್ರೆ ಪ್ಲೇಲಿಸ್ಟ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಪ್ರೀವಿಯಸ್ ಎಕ್ಸಾಮ್ಸ್ ಹತ್ರ ಇದೆ. ನಾವೆಲ್ಲ ವಿತ್ ಕರೆಂಟ್ ಅಫೇರ್, ಆ ಕರೆಂಟ್ ಅಫೇರ್ ಸ್ಟಾಟಿಕ್ ಕ್ವಶನ್ಸ್ ಏನೇನು ಬರುತ್ತೆ ಅನ್ನೋದ್ರ ಮೇಲೆ ನಾವು ಕ್ವಶನ್ಸ್ ಮಾಡ್ತಾ ಇದ್ದೀನಿ. ಸೊ ಕರೆಂಟ್ ಅಫೇರ್ ಕವರ್ ಆಗಬೇಕು, ನಿಮಗೆ GK ಸ್ಟಾಟಿಕ್ ಕವರ್ ಆಗಬೇಕು. ಓಕೆ, ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ಲ ವಿಡಿಯೋಸ್ಗಳು ಲಿಂಕ್ಸ್ ಇರುತ್ತೆ, ನ್ಯೂ ಪ್ಲೇಲಿಸ್ಟ್, ಹಳೆ ಪ್ಲೇಲಿಸ್ಟ್ ಇರುತ್ತೆ, 100+ ವಿಡಿಯೋ ತಾವು ನೋಡಬಹುದು. ಓಕೆ, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಎನಿ ಡೌಟ್ ಬಿಫೋರ್ ಎಂಡಿಂಗ್ ಸೆಷನ್ ಕಮೆಂಟ್ ಮಾಡಿ.